ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ನೀವು ಬಾತುಕೋಳಿ ಸಾಕಾಣಿಕೆ ಶುರು ಮಾಡುತ್ತಿದ್ದೀರಾ ಅಂದರೆ ಯೋಚಿಸುತ್ತಿದ್ದರೆ, ಆದರೆ ಯಾವ ಜಾತಿ, ಯಾವ ದೇಶದ್ದು ಮತ್ತು ಯಾವುದು ಹೆಚ್ಚು ಲಾಭ ಕೊಡುತ್ತದೆ ಇದು ಗೊತ್ತಿಲ್ಲ ಅಂದರೆ ತಪ್ಪು ಆಯ್ಕೆ ಆಗಬಹುದು. ಇಂದು ನಾವು ಬಾತುಕೋಳಿಗಳ ಜಾತಿಗಳು, ಅವುಗಳ ಮೂಲ ದೇಶ ಮತ್ತು ಉಪಯೋಗಗಳು ಎಲ್ಲವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಹಾಗಾದರೆ ವಿಡಿಯೋ ಕೊನೆವರೆಗೂ ನೋಡಿ. ಮೊದಲನೇ ಬಾತುಕೋಳಿ ತಳಿ ಬಂದು ನಾವು ನೋಡುವಂಥದ್ದು ಬಂದು ಕಾಕಿ ಕ್ಯಾಂಪೆಲ್ ಅಂತಾರೆ. ಈ ಬಾತುಕೋಳಿ ಬಂದು ಮೂಲ ದೇಶ ಬಂದು ಇಂಗ್ಲೆಂಡ್ ಸೇರಿದಂಥ ಬಾತುಕೋಳಿ ಆಗಿರುತ್ತವೆ. ಇದು ಬಂದು ವರ್ಷಕ್ಕೆ 250 ಇಂದ 300 ಮೊಟ್ಟೆಗಳನ್ನು ಇಡುತ್ತವೆ ಮತ್ತು ಇದರ ತೂಕ ಕಡಿಮೆ ಆದರೂ ಉತ್ಪಾದನೆ ಹೆಚ್ಚು ಇರುತ್ತದೆ ಮತ್ತು ಕಡಿಮೆ ಆಹಾರದಲ್ಲಿ ಹೆಚ್ಚು ಲಾಭ ಕೊಡುವಂಥ ಬಾತುಕೋಳಿ ಆಗಿರುತ್ತವೆ ಈ ಬಾತುಕೋಳಿಗಳು. ಮತ್ತು ಮೊಟ್ಟೆ ಉತ್ಪಾದನೆಗೆ ಅತ್ಯಂತ ಜಾತಿಯಾಗಿರುತ್ತವೆ ಈ ಬಾತುಕೋಳಿಗಳು. ಎರಡನೇ ತಳಿ ನಾವು ನೋಡುವಂಥದ್ದು ಬಂದು ಇಂಡಿಯನ್ ರನ್ನರ್ ಬಾತುಕೋಳಿಗಳು. ಈ ಬಾತುಕೋಳಿಗಳು ಬಂದು ಭಾರತ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ. ಇದು ಬಂದು 200 ರಿಂದ 250 ಮೊಟ್ಟೆಗಳು ಇಕ್ಕುತ್ತೆ ಈ ಬಾತುಕೋಳಿಗಳು ಮತ್ತು ನಿಂತು ಓಡುವ ವಿಶೇಷತೆ ಶೈಲ್ಬ ಹೊಂದಿರುತ್ತವೆ ಈ ಬಾತುಕೋಳಿಗಳು. ಚುರುಕ್ ಮತ್ತು ಆರೋಗ್ಯವಾಗಿರುತ್ತದೆ ಈ ಬಾತುಕೋಳಿಗಳು ಮತ್ತು ಇದು ಗ್ರಾಮೀಣ ಸಾಕಾಣಿಕೆಗೆ ಸೂಕ್ಷ್ಮವಾಗಿರುತ್ತದೆ ಈ ಬಾತುಕೋಳಿಗಳನ್ನು. ಮೂರನೇ ತಳಿ ನಾವು ನೋಡುವಂಥದ್ದು ಬಂದು ವೈಟ್ ಪೆಕಿನ್ ಬಾತುಕೋಳಿಗಳು ಅಂತಾರೆ. ಈ ಬಾತುಕೋಳಿಗಳು ಬಂದು ಚೀನಾ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ. ವೇಗವಾಗಿ ತೂಕ ಹೆಚ್ಚಿಸುವ ಜಾತಿಗಳಲ್ಲಿ ಇದು ಒಂದಾಗಿರುತ್ತವೆ ಮತ್ತು 6 ರಿಂದ 7 ವಾರಗಳಲ್ಲಿ ಮಾರಾಟಕ್ಕೆ ಬರುತ್ತದೆ ಈ ಬಾತುಕೋಳಿಗಳು. ಮತ್ತು ಇದರ ದೇಹ ಬಂದು ದೊಡ್ಡದಾಗಿರುತ್ತದೆ ಮತ್ತು ಇದು ಮಾಂಸ ಉತ್ಪಾದನೆಗೆ ಅತ್ಯಂತ ಜಾತಿಯಾಗಿರುತ್ತವೆ ಈ ಬಾತುಕೋಳಿಗಳು. ನೆಕ್ಸ್ಟ್ ನಾವು ನೋಡುವಂಥದ್ದು ನಾಲ್ಕನೇ ತಳಿ ಬಂದು ಮಾಸ್ಕೋ ಬಾತುಕೋಳಿಗಳು ಅಂತಾರೆ. ಇದು ಬಂದು ಮೂಲ ದೇಶ ಬಂದು ದಕ್ಷಿಣ ಅಮೆರಿಕ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ. ಇದು ಬಂದು ಕಡಿಮೆ ಶಬ್ದ ಮಾಡುವಂಥ ಬಾತುಕೋಳಿಗಳು. ಇದು ಬಂದು ರೋಗ ನಿರೋಧಕ ಶಕ್ತಿ ಹೆಚ್ಚು ಇರುತ್ತದೆ ಈ ಬಾತುಕೋಳಿಗಳಿಗೆ ಮತ್ತು ಮಾಂಸ ಗುಣಮಟ್ಟವಾಗಿರುತ್ತದೆ ಮತ್ತು ನೈಸರ್ಗಿಕ ಸಾಕಾಣಿಕೆಯಾಗಿ ಬಂದು ಸೂಕ್ಷ್ಮವಾಗಿರುತ್ತದೆ. ನ್ಯಾಚುರಲ್ ಆಗಿ ಬೆಳೆಸೋಕೆ ಈ ಬಾತುಕೋಳಿ ಪರ್ಫೆಕ್ಟ್ ಆಗಿರುತ್ತದೆ. ಐದನೇ ತಳಿ ನಾವು ನೋಡುವಂಥದ್ದು ಬಂದು ದೇಸಿ ಬಾತುಕೋಳಿಗಳು ಅಂದರೆ ನಾಟಿ ಬಾತುಕೋಳಿಗಳು ಅಂತಾರೆ. ಈ ಬಾತುಕೋಳಿಗಳು ಬಂದು ಭಾರತ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ. ಇದು ಬಂದು ಕಡಿಮೆ ಖರ್ಚಲ್ಲಿ ಸಾಕಬಹುದು ಮತ್ತು ಹೆಚ್ಚಿನ ಸಹನಶಕ್ತಿ ಹೊಂದಿರುತ್ತವೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚು ಇರುತ್ತವೆ ಇದಕ್ಕೆ. ಮತ್ತು ಯಾರಾದರೂ ಫಸ್ಟ್ ಟೈಮ್ ಬಾತುಕೋಳಿ ಸಾಕ್ತಾ ಇದ್ದೀರಾ ಅಂದರೆ ಈ ಬಾತುಕೋಳಿಗಳನ್ನು ನೀವು ಆಯ್ಕೆ ಮಾಡ್ಬೋದು. ಆವಾಗ ಇದು ಬಂದು ನಾಟಿ ಇರೋದ್ರಿಂದ ಬಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಮತ್ತು ಬಿಗಿನರ್ಗೆ ಬೆಸ್ಟ್ ಆಗಿರುತ್ತದೆ. ಆರನೇ ತಳಿ ನಾವು ನೋಡುವಂಥದ್ದು ಬಂದು ಜಿಂಡಿಂಗ್ ಬಾತುಕೋಳಿಗಳು ಅಂತಾರೆ. ಈ ಬಾತುಕೋಳಿಗಳು ಬಂದು ಚೀನಾ ಪ್ರದೇಶಕ್ಕೆ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ. ಇದು ಬಂದು ವರ್ಷಕ್ಕೆ ಸುಮಾರು 280 ಇಂದ 300 ಮೊಟ್ಟೆಗಳನ್ನು ಇಡುತ್ತವೆ ಮತ್ತು ವೇಗವಾಗಿ ಬೆಳೆಯುತ್ತವೆ ಬಾತುಕೋಳಿಗಳಾಗಿರುತ್ತವೆ ಮತ್ತು ವ್ಯಾಪಾರಕ್ಕೆ ಸಾಕಾಣಿಕೆ ಹೆಚ್ಚು ಬಳಸುತ್ತಾರೆ. ಇದು ಬಂದು ಹೆಚ್ಚು ಉತ್ಪಾದನೆ ಉತ್ತಮ ಆಯ್ಕೆ ಆಗಿರುತ್ತದೆ ಮಾಂಸಕ್ಕೆ. ನೆಕ್ಸ್ಟ್ 7ನೇ ತಳಿ ನಾವು ನೋಡುವಂಥದ್ದು ಬಂದು ಕಯುಗ ಬಾತುಕೋಳಿಗಳು ಅಂತಾರೆ. ಈ ಬಾತುಕೋಳಿಗಳು ಬಂದು ಅಮೆರಿಕ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ ಮತ್ತು ಇದು ಕಪ್ಪು ಬಣ್ಣದ ಸುಂದರ ಜಾತಿಯಾಗಿರುತ್ತವೆ ಮತ್ತು ಇದರ ಮಾಂಸ ಮತ್ತು ಮೊಟ್ಟೆ ಎರಡಕ್ಕೂ ಬಳಸುತ್ತಾರೆ ಈ ಬಾತುಕೋಳಿಗಳನ್ನು ಮತ್ತು ಶಾಂತಿ ಸ್ವಭಾವ ಹೊಂದಿರುತ್ತವೆ ಮತ್ತು ಮನೆ ಮತ್ತು ಸಣ್ಣ ಫಾರ್ಮ್ಗಳಿಗೆ ಈ ಬಾತುಕೋಳಿಗೆ ಸೂಕ್ಷ್ಮವಾಗಿರುತ್ತದೆ. 8ನೇ ತಳಿ ನಾವು ನೋಡುವಂಥದ್ದು ಬಂದು ಐಲ್ಸ್ಬರಿ ಬಾತುಕೋಳಿಗಳು ಅನ್ನುತ್ತಾರೆ. ಈ ಬಾತುಕೋಳಿಗಳು ಬಂದು ಇಂಗ್ಲೆಂಡ್ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ. ಇದು ಬಂದು ದೊಡ್ಡ ಮತ್ತು ಭಾರವಾದ ದೇಹ ಹೊಂದಿರುತ್ತವೆ ಮತ್ತು ವೇಗವಾಗಿ ತೂಕ ಹೆಚ್ಚಿಸುವ ಜಾತಿಯಾಗಿರುತ್ತವೆ ಮತ್ತು ಮಾಂಸದ ಗುಣಮಟ್ಟ ಉತ್ತಮ ಇರುತ್ತದೆ ಈ ಬಾತುಕೋಳಿಗಳು ಮತ್ತು ಇದು ಬಂದು ಮಾಂಸ ಉತ್ಪಾದನೆಗೆ ಉತ್ತಮ ಆಯ್ಕೆಯಾಗಿರುತ್ತದೆ ಈ ಬಾತುಕೋಳಿಗಳು. ನೆಕ್ಸ್ಟ್ 9ನೇ ತಳಿ ನಾವು ನೋಡುವಂಥದ್ದು ಬಂದು ರೋಯಿನ್ ಬಾತುಕೋಳಿಗಳು ಅನ್ನುತ್ತಾರೆ. ಈ ಬಾತುಕೋಳಿಗಳು ಬಂದು ಫ್ರಾನ್ಸ್ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ. ಇದು ಬಂದು ದೊಡ್ಡ ಗಾತ್ರದ ಜಾತಿ ಅಂದರೆ ದೊಡ್ಡ ಸೈಜಲ್ಲಿ ಇರುತ್ತೆ ಈ ಬಾತುಕೋಳಿಗಳು. ಇದು ಬಂದು ನಿಧಾನವಾಗಿ ಬೆಳೆಯುವಂಥ ಬಾತುಕೋಳಿಗಳಾಗಿರುತ್ತವೆ ಮತ್ತು ಇದು ಬಂದು ಮಾಂಸಕ್ಕಾಗಿ ಬಳಸುತ್ತಾರೆ ಈ ಬಾತುಕೋಳಿಗಳನ್ನು ಮತ್ತು ಇದು ಉತ್ತಮ ಗುಣಮಟ್ಟದ ಮಾಂಸಕ್ಕೆ ಈ ಬಾತುಕೋಳಿಗಳನ್ನು ಆಯ್ಕೆ ಮಾಡುತ್ತಾರೆ. 10ನೇ ತಳಿ ನಾವು ನೋಡುವಂಥದ್ದು ಬಂದು ಬ್ಲೂ ಸ್ವೇಡಿಶ್ ಬಾತುಕೋಳಿಗಳು ಅನ್ನುತ್ತಾರೆ. ಈ ಬಾತುಕೋಳಿಗಳು ಬಂದು ಸ್ವೇಡನ್ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ. ಇದು ಬಂದು ಎಲ್ಲ ಕ್ಲೈಮೇಟ್ಗೂ ಹೊಂದ್ಕೊಳ್ಳುತ್ತ ಬಾತುಕೋಳಿ ಆಗಿರುತ್ತವೆ. ಇದು ಬಂದು ಮಾಂಸ ಮತ್ತು ಮೊಟ್ಟೆ ಎರಡಕ್ಕೂ ಸೂಕ್ಷ್ಮವಾಗಿರುತ್ತದೆ ಮತ್ತು ಬಲವಾದ ದೇಹ ಹೊಂದಿರುತ್ತವೆ ಈ ಬಾತುಕೋಳಿಗಳು. ಇದು ಬಂದು ಡ್ಯುಯಲ್ ಪರ್ಪಸ್ ಫಾರ್ಮಿಂಗ್ಗೆ ಸೂಕ್ಷ್ಮವಾಗಿರುತ್ತೆ ಅಂದರೆ ಮೊಟ್ಟೆ ಮತ್ತು ಮಾಂಸಕ್ಕೆ ಎರಡಕ್ಕೂ ಈ ತಳಿಯನ್ನು ಆಯ್ಕೆ ಮಾಡುತ್ತಾರೆ. ನಾವು ನೋಡುವಂಥ ತಳಿ ಬಂದು ಮಂಡೇರಿನ್ ಬಾತುಕೋಳಿಗಳು ಅನ್ನುತ್ತಾರೆ. ಈ ಬಾತುಕೋಳಿಗಳು ಬಂದು ಚೀನಾ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ. ಇದು ಬಂದು ತುಂಬ ಬಣ್ಣದ ಮತ್ತು ಸುಂದರ ಬಾತುಕೋಳಿಗಳಾಗಿರುತ್ತವೆ. ಇದು ಬಂದು ಅಲಂಕಾರಕ್ಕಾಗಿ ಸಾಕುತ್ತಾರೆ ಈ ಬಾತುಕೋಳಿಗಳು ಅಂದರೆ ಫ್ಯಾನ್ಸಿಯಾಗಿ ಈ ಬಾತುಕೋಳಿಗಳನ್ನು ಸಾಕುತ್ತಾರೆ ಮತ್ತು ಇದು ಉತ್ಪಾದನೆ ಕಡಿಮೆ ಇರುತ್ತದೆ ಮೊಟ್ಟೆ ಉತ್ಪಾದನೆ ಮತ್ತು ಇದು ಡೆಕೋರೇಟಿವ್ ಪರ್ಪಸ್ಗೆ ಮಾತ್ರ ಇದು ಸಾಕಲಾಗುತ್ತದೆ ಈ ಬಾತುಕೋಳಿಗಳನ್ನು.
ನೆಕ್ಸ್ಟ್ ನಾವು ನೋಡುವಂಥ ಬಾತುಕೋಳಿಗೆ ಬಂದು ಸ್ಯಾಕ್ಸೋನಿ ಬಾತುಕೋಳಿಗಳು ಅನ್ನುತ್ತಾರೆ. ಈ ಬಾತುಕೋಳಿಗೆ ಬಂದು ಜರ್ಮನಿ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ. ಇದು ದೊಡ್ಡ ದೇಹ ಮತ್ತು ಶಾಂತಿ ಸ್ವಭಾವ ಹೊಂದಿರುತ್ತವೆ. ಈ ಬಾತುಕೋಳಿಗಳು ಇದರ ಮಾಂಸ ಉತ್ಪಾದನೆ ಬಂದು ಜಾಸ್ತಿ ಇರುತ್ತವೆ ಮತ್ತು ಮನೆ ಸಾಕಾಣಿಕೆಗೆ ಸೂಕ್ಷ್ಮವಾಗಿರುತ್ತದೆ. ಈ ತಳಿಗಳು ಈ ಬಾತುಕೋಳಿಗಳ ಮಾಂಸ ಬಂದು ಉತ್ತಮ ಗುಣಮಟ್ಟವಾಗಿರುತ್ತದೆ. ಅದಕ್ಕೆ ಇದು ಮಾಂಸ ಉತ್ಪಾದನೆಗೆ ಈ ಬಾತುಕೋಳಿಯನ್ನು ಬಳಸುತ್ತಾರೆ. ನೆಕ್ಸ್ಟ್ ನಾವು ನೋಡುವಂಥ ತಳಿ ಬಂದು ಬ್ಯಾಂಟಮ್ ಬಾತುಕೋಳಿಗಳು ಅನ್ನುತ್ತಾರೆ. ಈ ಬಾತುಕೋಳಿಗಳು ಬಂದು ವಿವಿಧ ದೇಶಗಳ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ. ಇದು ಬಂದು ಚಿಕ್ಕ ಗಾತ್ರದ ಜಾತಿ ಆಗಿರುತ್ತವೆ. ಬಾತುಕೋಳಿಯಲ್ಲಿ ಬಂದು ಇದು ಚಿಕ್ಕ ಸೈಜಲ್ಲಿ ಇರುತ್ತದೆ ಮತ್ತು ಇದು ಅಲಂಕಾರಕ್ಕಾಗಿ ಸಾಕುತ್ತಾರೆ. ಈ ಬಾತುಕೋಳಿಗಳನ್ನು ಅಂದರೆ ಫ್ಯಾನ್ಸಿಯಾಗಿ ಸಾಕಲಾಗುವ ಬಾತುಕೋಳಿಗಳ ತಳಿಗಳಾಗಿರುತ್ತವೆ. ಇದು ಬಂದು ಆಹಾರ ಕಡಿಮೆ ಬೇಕಾಗುತ್ತೆ ಈ ಬಾತುಕೋಳಿ ಸಾಕಲು. ಇದು ಬಂದು ಲೋ ಕಾಸ್ಟಲ್ಲಿ ಬಂದು ಈ ಬಾತುಕೋಳಿಗಳನ್ನು ಬೆಳೆಸಬಹುದು. ಹಾಗಾದರೆ ಸ್ನೇಹಿತರೆ, ಸರಿಯಾದ ಜಾತಿಯನ್ನು ಆಯ್ಕೆ ಮಾಡಿದರೆ ನಿಮಗೆ ಲಾಭ ಡಬಲ್ ಆಗಬಹುದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.